ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ನಮ್ಮ ಚಾನಲಲ್ಲಿ ಒಂದು ಸ್ಪೆಷಲ್ ಆಗಿರೋಂಥ ಐಟಮ್ನ ತೋರಿಸ್ತಾ ಇದ್ದೀನಿ. ಬಿದ್ರ ಕರಳೆ ಸಾರು. ಇದನ್ನು ನೀವು ಕೇಳಿರ್ಬೋದು ಅನ್ಸುತ್ತೆ. ಎಳೆ ಬಿದ್ರನ್ನ ಉಪಯೋಗಿಸ್ಕೊಂಡು ಈ ಸಾರನ್ನ ಮಾಡ್ತಾರೆ. ಎಷ್ಟೊಂದು ವೆರೈಟಿ ಸಾರನ್ನ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆ ಸೋನಿ ರುಮಾಲೆ ಅವರು ತೋರಿಸ್ತಾರೆ. ಜೊತೆಗೆ ಅದ್ರ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತ ಕೂಡ ನಿಮಗೆ ಹೇಳ್ತಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅದಕ್ಕೋಸ್ಕರ ಈ ಸಾರನ್ನ ದೊಡ್ಡದಾಗೆ ಮಾಡ್ತಾ ಇದ್ದೀವಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಬಿದ್ರು ಕಡಲೆ ಸಾರು ಮಾಡ್ಕೊಳ್ಳೋದಕ್ಕೆ ಮೊದಲು ಕಾಳು ಮತ್ತು ತರಕಾರಿ ಎಲ್ಲ ಸಪ್ರೇಟ್ ಬೇಯಿಸ್ಕೋಬೇಕು. ನೋಡಿ, ಮೊದಲು ಕಡಲೆ ಕಾಳನ್ನ ಮತ್ತು ಅವರೆಕಾಳನ್ನ ರಾತ್ರಿ ಇಡೀ ನೆನೆಸಿಟ್ಟಿದ್ದು. ಕ್ವಾಂಟಿಟಿ ಎಲ್ಲ ಎಷ್ಟು ಅಂತ ನಂತರ ಹೇಳ್ತೀನಿ ನಾನು ನಿಮಗೆ. ರಾತ್ರಿ ಇಡೀ ನೆನೆಸಿಟ್ಟಿರೋಂಥ ಅವರೆಕಾಳನ್ನ ಬೇಯಕ್ಕೆ ಇಡ್ತಿದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ, ಅವರೆಕಾಳು ಒಣಗಿದ ಅವರೆಕಾಳು ಕೂಡ ನೆನೆಸಿಟ್ಟಿರೋದನ್ನ ನೀರೆಲ್ಲ ತೆಗೆದು ಸಪ್ರೇಟ್ ಫ್ರೆಶ್ ಆಗಿರೋ ನೀರು ಹಾಕ್ಕೊಂಡು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊತೀನಿ. ಕಾಳು ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕಿದ್ದು. ಇನ್ನೊಂದು ಕುಕ್ಕರಲ್ಲಿ ಮೇಯ್ನ್ ಐಟಮ್ ನೋಡಿ, ಬಿದ್ರು. ಇದನ್ನೇ ನಾವು ಬಿದ್ರು ಕಡಲೆ ಅಂತ ಹೇಳೋದು. ಎಳೆ ಬಿದ್ರು ಇರುತ್ತಲ್ಲ, ಅವಾಗ ತಾನೇ ಬಿದ್ರು ಸ್ಟಾರ್ಟ್ ಆಗಿರುತ್ತಲ್ಲ, ಆ ಬಿದ್ರನ್ನ ತಗೊಂಡು ಅದ್ರ ಮೇಲ್ಗಡೆ ಔಟರ್ ಲೇಯರ್ ಎಷ್ಟೊಂದು ಲೇಯರ್ಗಳಿರುತ್ತೆ ಅದನ್ನೆಲ್ಲ ತೆಗೆದು ಈ ಥರ ಒಳಗಡೆ ಸಾಫ್ಟ್ ಆಗಿರೋವಂಥದ್ದನ್ನ ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನೆನೆಸ್ಬೇಕು. ಒಂದಿನ ಪೂರ್ತಿ ನೆನೆಸಿ ಆ ನೀರನ್ನ ತೆಗೆದು ಪುನಃ ಇನ್ನೊಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ತುಂಬ ಸ್ಮೆಲ್ ಇರುತ್ತೆ. ಇದಕ್ಕೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತೀನಿ. ನಮಗೆ ತುಂಬ ಸಾಫ್ಟ್ ಆಗಿರೋಂಥ ಬಿದ್ರು ಸಿಕ್ಕಿರೋದ್ರಿಂದ ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. ಆದಷ್ಟು ಎಳೆ ಬಿದ್ರನ್ನೇ ಉಪಯೋಗಿಸಿ, ಆವಾಗ ನಿಮಗೆ ಸಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಳ್ತೀನಿ. ನೋಡಿ, ಇವಾಗ ಬೇಳೆ ಮತ್ತೆ ತರಕಾರಿನೆಲ್ಲ ಒಟ್ಟಿಗೆ ಹಾಕೊಂಡು ಬೇಯಿಸ್ಕೋಬೇಕು. ಈ ಲೋಟದಲ್ಲಿ 2 ಲೋಟ ತೊಗರಿಬೇಳೆ, 2 ಲೋಟ ಕಡಲೆಬೇಳೆ ಹಾಕಿದ್ದೀನಿ. ಇದೆಲ್ಲ ತೊಳೆದು ಬೇಳೆನ ನಾವೀಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬೇಳೆ ಹಾಕೊಂಡಾಯ್ತು. ಈಗ ಪಡವಲಕಾಯಿ ಅರ್ಧ kg ಎಲ್ಲ ತೊಳೆದು ಹಚ್ಕೊಂಡಿದ್ದೀನಿ. ಈ ಥರ ಉದ್ದುದ ಹಚ್ಕೋಬೇಕು. ಮತ್ತು ಹೀರೆಕಾಯಿ ಅರ್ಧ kg ಹಾಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಹುರುಳಿಕಾಯಿ ಎಲ್ಲ ಅರ್ಧ kg ಹಾಕೋಬೇಕು. ಇದೊಂದು ಮೆಜರ್ಮೆಂಟು. ಯಾಕಂದರೆ 1.5 kg ಅಷ್ಟು ಬಿದ್ರಿರೋದಕ್ಕೆ ನೀವು ಇಷ್ಟು ಪ್ರಪೋರ್ಷನ್ ಹಾಕ್ಕೊಂಡ್ರೆ ಅದು ಒಳ್ಳೆ ರುಚಿಯಾಗಿ ಬರುತ್ತೆ. ಮತ್ತು ಇದಕ್ಕೊಂದು 5 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಮತ್ತು ತರಕಾರಿ, ಬೇಳೆ ಆಯಿತು, ತರಕಾರಿ ಆಯಿತು. ನೆಕ್ಸ್ಟ್ ಈಗ ಸೊಪ್ಪು ಹಾಕೋಬೇಕು. ಇದು ಚಕ್ಕೋತನೆ ಸೊಪ್ಪು 1 ಕಟ್ಟಷ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಮತ್ತು ಸಬ್ಬಾಕ್ಷಿ ಸೊಪ್ಪು, ಈ ಸೊಪ್ಪನ್ನು ಅಷ್ಟೇ 1 ಕಟ್ ಹಾಕೊಳ್ಳಿ. ಇದೆಲ್ಲ ತುಂಬ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ನ್ಯೂಟ್ರಿಷಿಯಸ್ ಸಾರಿದು. ಸೊ ಇದಕ್ಕೆ ಕೆಲವು ಅದರದೇ ಆದಂಥ ತರಕಾರಿ ಸೊಪ್ಪುಗಳನ್ನೇ ಹಾಕಬೇಕು. ಮತ್ತು ಇದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚೋಣ, ಉಪ್ಪು ಹಾಕ್ಬಿಟ್ಟು. ಸರಿಯಾಗಿ ಇದು 12 ಲೀಟ್ರ್ ಕುಕ್ಕರು. ಇದಕ್ಕೊಂದು ಅರ್ಧನಾದರೂ ನೀರು ಹಾಕೋಬೇಕು. ಒಂದು 5-6 ಲೀಟ್ರಷ್ಟು ನೀರು ಹಾಕೋಬೇಕು. ಮತ್ತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ ತರಕಾರಿ ಮತ್ತು ಸೊಪ್ಪು ಬೇಯೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಈ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ಳೋಣ. ಮತ್ತು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಒಂದು 2 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳೋಣ. ಈಗ ನಾವು ಸಾರು ಮಾಡೋದಕ್ಕೆ 1 ಬೇಕು. ಅದಕ್ಕೆ ರುಬ್ಕೊಳ್ಳೋದಕ್ಕೆ ನಾನು 2 ಸಲ ರುಬ್ಕೋಬೇಕಾಗುತ್ತೆ ನಾವು ಮಾಡೋ ಕ್ವಾಂಟಿಟಿಗೆ. ನಾನು ಇವಾಗ ಅರ್ಧ ಹಾಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. 100 ಗ್ರಾಮ್ ಗಸಗಸೆ ತೊಗೋಬೇಕು. ಇವಾಗ ತಕ್ಷಣಕ್ಕೆ ಇವಾಗ 1 ಟೈಮ್ ರುಬ್ಕೊಳ್ಳೋಕೆ 50 ಗ್ರಾಮ್ ಹಾಕೋತಾ ಇದ್ದೀನಿ. ಮತ್ತು ಎಳ್ಳು ಅಷ್ಟೇ 100 ಗ್ರಾಮ್ ಅಷ್ಟೇ ಬೇಕಾಗುತ್ತೆ. ನಾನು 2 ಸಲ ರುಬ್ಕೊಳ್ಳೋಣ. ಇವಾಗ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ತುಂಬ ಸಿಂಪಲ್ಲು, ಜಾಸ್ತಿ ಮಸಾಲೆ ಏನೂ ಇಲ್ಲ ಇದಕ್ಕೆ. ಕಡಲೆಪಪ್ಪು ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು. ಮತ್ತು ನಾನು ಇಷ್ಟು ಮಾಡೋ ಸಾರಿಗೆ ಒಂದು 2ರಿಂದ 3 ತೆಂಗಿನಕಾಯಿ ಬೇಕು. ಇವಾಗ ಇದರಲ್ಲಿ 2 ತೆಂಗಿನಕಾಯಿ ಇದೆ.
ಸೊ ಅರ್ಧ ರುಬ್ಕೊಂಡು ನಿಮಗೆ ತೋರಿಸ್ತೀನಿ. ಮತ್ತೆ ಇನ್ನೊಂದ್ಸಲ ನಾವು ಇದೇ ಥರ ರುಬ್ಕೋಬೇಕಾಗುತ್ತೆ. ಇವಾಗ ಇಷ್ಟನ್ನು ನಾವು ಮಿಕ್ಸಿ ಮಾಡಿಕೊಂಡು ನುಣ್ಣಗೆ ಮಾಡ್ಕೋಬೇಕು. ನೋಡಿ ಆಗಲೇ ನಿಮಗೆ ತೋರಿಸ್ದಂಗೆ ನಾವು ಮಿಕ್ಸಿಯಲ್ಲಿ 2 ಬ್ಯಾಚಲ್ಲಿ ರುಬ್ಕೊಂಡಿದ್ದೀವಿ. ಈ ಥರ ನುಣ್ಣಗಿರಬೇಕು, ಗಸಗಸೆ ಎಲ್ಲ ನುಣ್ಣಗಾಗಿರಬೇಕು. ಮತ್ತು ಇವಾಗ ಬನ್ನಿ ಎಲ್ಲ ಬೆಂದಿರೋದನ್ನೆಲ್ಲ ಕೂಡಿಸ್ಕೊಂಡು ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಕೊಂಡು ಸಾರನ್ನ ನಾವು ಮುಂದುವರ್ಸೋಣ. ನೋಡಿ ಇದೊಂದು ದೊಡ್ಡ ಪಾತ್ರೆ ತಗೊಂಡು ಇದರಲ್ಲಿ ಎಲ್ಲ ಥರ ನಾವು ಬೇಯಿಸಿರೋ ಬೇಳೆ, ತರಕಾರಿ ಮತ್ತು ಸೊಪ್ಪು ಎಲ್ಲನೂ ಒಟ್ಟಿಗೆ ಈಗ ಬೇರೆ ಬೇರೆ ಸಪ್ರೇಟಾಗಿ ಬೇಯಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹಚ್ಚಿರುವಂಥ ಟೊಮೆಟೊನ ಹಾಕ್ಕೊಳ್ಳೋಣ. ನೀವು ಪಾತ್ರೆ ದೊಡ್ಡ ಪಾತ್ರೆ ಸಾಕಾಗ್ದರೆ ಬೇಕಾದ್ರೆ ಇನ್ನೊಂದು ಪಾತ್ರೆಗೆ ಹೆಚ್ಚಿಸ್ಕೋಬೋದು. ರುಬ್ಬಿರೋದು ಮತ್ತು ಸಾರಿನ ಪುಡಿ ಎಲ್ಲ ಹಾಕಿದ್ರೆ ಹೆಚ್ಚಾಗುತ್ತೆ. ಮತ್ತು ಇವಾಗ ಸಾರಿನ ಪುಡಿ ಹಾಕ್ತಾ ಇದ್ದೀನಿ, ಮನೇಲಿ ಮಾಡಿರುವಂಥ ಸಾರಿನ ಪುಡಿ. ಜಾಸ್ತಿ ಏನು ಖಾರ ಬೇಕಾಗಲ್ಲ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಂತ, ಅದ್ರ ತಕ್ಕನಂಗೆ ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೂಡಿಸ್ಕೊಳ್ಳೋಣ. ಮತ್ತು ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದರದ್ದು ಮಸಾಲಾನೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸಾರನ್ನ. ಮಿಕ್ಸಿ ಜಾರು ಮತ್ತು ಪಾತ್ರೆಯಲ್ಲಿ ಇದ್ದಿದ್ದು ಎಲ್ಲದನ್ನು ನೀರು ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗುತ್ತೆ. ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಅದಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟವ್ ಇಟ್ಕೊಂಡು ಈಗ ಸಾರು ಚೆನ್ನಾಗಿ ಕುದಿ ಬರಬೇಕು. ಆನಂತರ ಕಡೆಯಲ್ಲಿ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡ್ಬೋದು. ಈ ಸಾರು ತುಂಬ ನ್ಯೂಟ್ರಿಷಿಯಸ್ ಸಾರು. ಯಾಕಂದರೆ ಈ ಸಾರಲ್ಲಿ ಎಲ್ಲ ಥರದ ಬೇಳೆ, ಕಾಳುಗಳು, ಸೊಪ್ಪು, ತರಕಾರಿ ಎಲ್ಲ ಇರೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಸಾರು. ಇದು ವರ್ಷದಲ್ಲಿ 2 ಸಲಿನಾದ್ರು ಈ ಸಾರನ್ನ ತಿಂದರೆ ತುಂಬ ಒಳ್ಳೆಯದು. ಬಿದಿರು ಕಳಲೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ಸ್ನ ಡಿಸಾಲ್ವ್ ಮಾಡುತ್ತೆ. ಮತ್ತು ಯಾವುದೇ ತರಹದ ಇಂಟೆಸ್ಟೈನಲ್ಲಿ ಕೂದಲು ಏನಿದ್ರು ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ತುಂಬಾ ಒಳ್ಳೆಯದು. ಮತ್ತು ಆರೋಗ್ಯಕ್ಕೆ ಕಂಪ್ಲೀಟ್ ಪ್ಲಾಂಟ್ ಫುಡ್ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ವರ್ಷದಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ. ಆ ಟೈಮಲ್ಲಿ ತೊಗೊಂಡು ಈ ಸಾರನ್ನ ಮಾಡಿಕೊಂಡು ತಿನ್ನಿ. ನೀವು ಈ ಸಾರನ್ನ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಡೆಯಲ್ಲಿ ಈ ಸಾರು ಚೆನ್ನಾಗಿ ಕುದ್ದ ನಂತರ ಒಂದು ಅರ್ಧ ಗಂಟೆನಾದ್ರು ಬೇಕು. ತುಂಬಾ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇದು ನಾವು ಒಂದೇ ಪಾತ್ರೆಯಲ್ಲಿ ಮಾಡ್ಕೋತಾ ಇಲ್ಲ, 2 ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಾವು ಹೆಚ್ಚಾಗಿ ಎಲ್ಲ ಸಾಮಗ್ರಿಗಳು ಸೇರಿದ್ರೆ ಹೆಚ್ಚಾಗ್ಬಿಡುತ್ತೆ. ಈ ಸಾರನ್ನ ಮಾಡಿ ಎಲ್ಲರಿಗೂ ಹಂಚಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರಿಗೂ ಕೊಡಿ. ಅವರು ಎಂಜಾಯ್ ಮಾಡ್ತಾರೆ. ಒಬ್ಬರೇ ತಿನ್ನೋಕ್ಕಾಗಲ್ಲ, ಹಂಚಿ ತಿನ್ನುವಂಥ ಸಾರಿದು. ಬಿದಿರು ಕಳಲೆ ಸಾರು ಕುದಿ ಬರೋದು ತುಂಬ ಟೈಮ್ ಹಿಡಿಯುತ್ತೆ. ಯಾಕಂದರೆ ತುಂಬ ಕ್ವಾಂಟಿಟಿ ಜಾಸ್ತಿ ಅಲ್ವಾ ಎಲ್ಲ ಹಾಕಿರೋದ್ರಿಂದ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಮಧ್ಯ ಮಧ್ಯೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಸೊ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಕೆಲವು ಐಟಮ್ಸ್ನ ಹಾಕಬೇಕು. ಸೊ ಸೊಪ್ಪು ಎಲ್ಲ ಬೇಳೆ ಜೊತೆ ಬೇಯಿಸ್ಕೊಂಡಿದ್ದೆ. ಆದರೆ ಈಗ ನುಗ್ಗೆ ಸೊಪ್ಪು ಹಾಕುವಂಥ ಸಮಯ. ನುಗ್ಗೆ ಸೊಪ್ಪನ್ನ ಮಾತ್ರ ಮೇಲೆ ಹಾಕಬೇಕು, ಇಲ್ಲರೆ ಕಹಿ ಬರುತ್ತೆ ಮೊದಲೇ ಹಾಕ್ಬಿಟ್ರೆ. ಸೊ ಅದರಿಂದ ನಾನು ನುಗ್ಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 2 ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ. ನೀವು ಬಿದಿರುಗೆ ನೋಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಪ್ರಪೋರ್ಷನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಒಳ್ಳೆ ಸಾರಿದು. ಎಲ್ಲರೂ ಖಂಡಿತ ಟ್ರೈ ಮಾಡಲೇಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ. ಮತ್ತು ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸಿ ಎಲ್ಲ ಸಿಕ್ಕಿದಾಗ ಮಾಡೋದು ಒಳ್ಳೆಯದು. ಮತ್ತು ಮಳೆಗಾಲದಲ್ಲಿ ಸಿಗುವಂಥದ್ದು ಇದು. ಅದಕ್ಕೆ ವರ್ಷದಲ್ಲಿ 1-2 ಸಲ ಮಾಡ್ಕೊಂಬಿಡಿ. ಮತ್ತು ಇದಕ್ಕೆ ಇವಾಗ ಬೆಣ್ಣೆನೂ ಹಾಕಬೇಕು. ಸೊ ಬೆಣ್ಣೆ ಯಾಕಂದರೆ ಬಿದಿರು ಹೀಟು, ಈ ಬೆಣ್ಣೆ ಹಾಕೋದ್ರಿಂದ ಅದು ಹೀಟು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಸರಿಯಾಗಿ ಒಂದು 1/4 kg ಬೆಣ್ಣೆ ಹಾಕೋತಾ ಇದ್ದೀನಿ. ಸೊ ಇನ್ನು ಬೆಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರಲಿ. ಕಡೆಯಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾರು. ಯಾಕಂದರೆ ಎಲ್ಲ ಥರ ಸೊಪ್ಪು, ಕಾಳು, ತರಕಾರಿ ಎಲ್ಲ ಇರೋದ್ರಿಂದ ಈ ಸಾರು ತುಂಬ ಟೇಸ್ಟ್ ಬರುತ್ತೆ. ಎಲ್ಲರೂ ಖಂಡಿತ ಟ್ರೈ ಮಾಡಿ. ಇದು ಮತ್ತೆ ಕುದೀಲಿ. ದೊಡ್ಡ ಪಾತ್ರೆ, ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಸಾರು ಕುದಿ ಬರ್ತಾ ಇದೆ.
ಸೊ ಚೆನ್ನಾಗಿ ಮಧ್ಯೆ ಮಧ್ಯೆ ಕೈ ಆಡ್ತಾ ಇರಬೇಕು, ಇಲ್ಲದ್ರೆ ಅದು ತಳ ಹತ್ತಿ ಬಿಡುತ್ತೆ. ಇವಾಗ ಅದಕ್ಕೆ ಈಗ ಆಲ್ರೆಡಿ ರುಬ್ಗೊಳಕ್ಕೆ 2 ಕಾಯಿ ಹಾಕಿದ್ವಿ, ಇನ್ನೊಂದು ಕಾಯಿ ತುರಿನ ಹಿಂಗೆ ಮೇಲೆ ಹಾಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಚೆನ್ನಾಗಿ ಮಧ್ಯೆ ಮಧ್ಯೆ ಕಾಯಿ ತುರಿ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ಹಿಂಗೆ ಕಾಯಿ ತುರಿನೂ ಹಾಕೋಬೇಕು. ತುಂಬ ನ್ಯೂಟ್ರಿಷಿಯಸ್ ಸಾರು, ತುಂಬ ಜನಕ್ಕಾಗುತ್ತೆ ನಾವು ಮಾಡ್ತಿರೋ ಕ್ವಾಂಟಿಟಿ. ಈಗ ನಿಮ್ಗೆ ಇನ್ನೂ ಕಡಿಮೆ ಕ್ವಾಂಟಿಟಿ ಮಾಡ್ಕೋಬೇಕು ಅಂದರೆ ನಾವು ಹೇಳಿರೋ ಮೆಜರ್ಮೆಂಟಲ್ಲಿ ಎಲ್ಲ ಅರ್ಧ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಮನೆ ಮತ್ತು ಫ್ರೆಂಡ್ಸ್ಗೆಲ್ಲ ಕೊಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಒಂದು 2-3 ಕುದಿ ಬರಲಿ, ಆಮೇಲೆ ಫೈನಲಿ ಒಗ್ಗರಣೆ ಹಾಕೊಳ್ಳೋಣ. ಈಗ ಸಾರಿಗೆ ಒಗ್ಗರಣೆ ಹಾಕೋಬೇಕು. ನಾನು 4 ಟೇಬಲ್ ಸ್ಪೂನ್ ಆಯಿಲ್ ಮತ್ತು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇಂಗು, ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಗ್ಗರಣೆ ಹಾಕೋಬೇಕು, ಯಾಕಂದರೆ ಸಾರು ತುಂಬ 2 ಪಾತ್ರೆಯಲ್ಲಿ ಆಗಿದೆ ಅದಕ್ಕೆ. ಮತ್ತು ಸಾಸಿವೆ, ತುಂಬ ಸಿಂಪಲ್ ಆದಂಥ ಒಗ್ಗರಣೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಬೆಳ್ಳುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕಲರ್ ಒಂಥರ ಖಾರ ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಸಾರು. ಸೊ ಈಗ ಈ ಒಗ್ಗರಣೆನ ನಾವು ಚೆನ್ನಾಗಿ ಫ್ರೈ ಆದಮೇಲೆ ಸಾರಿಗೆ ಹಾಕೋಬೇಕಾಗುತ್ತೆ. ದ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಏನಂದರೆ ಈ ಒಗ್ಗರಣೆನ ನಮ್ಮ ಮಾಡಿರೋವಂಥ ಸಾರಿಗೆ ಹಾಕಿ ಇನ್ನೂ ಒಂದು 2-3 ಕುದಿ ಕುದಿಸೋದು. ನೋಡಿ, ನಾವು ಮಾಡಿರೋವಂಥ ಒಗ್ಗರಣೆನ ಸಾರಿಗೆ ಹಾಕೋತಾ ಇದ್ದೀನಿ. ಇದೇ ಲಾಸ್ಟ್ ಸ್ಟೆಪ್ ಸಾರು ಮಾಡೋದು, ಫೈನಲ್ ಟಚ್ ಇದು. ನೀವು ಎಲ್ಲ ಈ ಸಾರನ್ನ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ, ವೆರಿ ನ್ಯೂಟ್ರಿಷಿಯಸ್ ಸಾರಿದು. ಮತ್ತು ಇನ್ನೂ ಒಂದು ಸ್ವಲ್ಪ ಒಂದು 5-10 ನಿಮಿಷ ಕುದ್ರೆ ಸೊ ಸಾರು ಮಾಡೋದು ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ ಬಿದ್ರ ಕರಳೆ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ಯಪ್ಪ ಏನಪ್ಪ ಇಷ್ಟೊಂದು ಐಟಮ್ಸಾ, ಇಷ್ಟೊಂದು ಜಾಸ್ತಿನಾ ಅಂತ ಅನ್ಕೋಬೇಡಿ. ಎಲ್ಲರೂ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಒಂದು 20-25 ಜನ ಆಗ್ತೀವಿ. ಅದಕ್ಕೋಸ್ಕರ ಇಷ್ಟು ಸಾರನ್ನ ನಮ್ಮ ಅದಕ್ಕೆ ಮಾಡ್ತಾ ಇದ್ರು. ನೀವು ಬೇಕಾದರೆ ಅವ್ರು ತೋರಿಸಿರೋದ್ರಲ್ಲಿ ಕಮ್ಮಿ ಕ್ವಾಂಟಿಟಿ ಹಾಕೊಂಡು ಮಾಡ್ಕೋಬೋದು. ಬೇಕಿದ್ರೆ ಇನ್ನೊಂದ್ಸಲ ನಿಮಗೆ ತುಂಬ ಕಮ್ಮಿ ಕ್ವಾಂಟಿಟಿ, ಒಂದು 3-4 ಜನಕ್ಕೆ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಈ ಬಿದ್ರು ಕರಳೆ ಸೀಸನಲ್ಲಿ ಸಿಗಬೇಕಾದ್ರೆ ಮಾಡಿಕೊಂಡು ತಿನ್ನಿ, ತುಂಬಾ ದೇಹಕ್ಕೆ ಒಳ್ಳೆಯದು. ವರ್ಷಕ್ಕೆ 1 ಸಲ ತಿಂದರೆ ತುಂಬ ಒಳ್ಳೆಯದು ಅಂತ ಅವ್ರು ಆಗಲೇ ಹೇಳಿದಾರಲ್ಲ. ಮತ್ತೆ ತಡ ನೀವು ನಿಮ್ಮ ಮನೆಯಲ್ಲಿ ಈ ಸೀಸನಲ್ಲಿ ಸಿಗೋವಂಥ ಈ ಐಟಮ್ನ ಮಾಡಿಕೊಂಡು ತಿನ್ನಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.